ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದವರೇ, ಒಳ್ಳೆಯ ಒಂದು ದಿನ ದೇವರು ನಮಗಾಗಿ ನೀಡಿದ್ದಾರೆ. ದೇವರ ವಾಕ್ಯವನ್ನು ಆಲಿಸಲು ಪ್ರಾರ್ಥಿಸಲು ಅನುಗ್ರಹಿಸಿದ್ದಕ್ಕಾಗಿ ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭುವೇ, ಈ ವಾಕ್ಯವನ್ನು ಆಲಿಸುವ ಈ ಕುಟುಂಬಕ್ಕಾಗಿ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಇವರು ಬರೆದು ಇಟ್ಟು ಪ್ರಾರ್ಥಿಸುತ್ತಿರುವ ಎಲ್ಲಾ ವಿಷಯಗಳು ಪ್ರಾರ್ಥನೆಯಲ್ಲಿ ನೆನೆಸುತ್ತೇನೆ. ಇವರನ್ನು, ಇವರ ಕುಟುಂಬವನ್ನು, ಜೀವನದ ಎಲ್ಲಾ ಅವಸ್ಥೆಯನ್ನು, ಆಯಸ್ಸನ್ನು, ಆರೋಗ್ಯವನ್ನು ಎಲ್ಲವನ್ನು ದೇವರೇ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಈ ಶುಶ್ರೂಷೆಯಲ್ಲಿ ಕನ್ನಡ ಮತ್ತು ಮಲಯಾಳಂನಲ್ಲಿ ತಪ್ಪದೆ ಭಾಗವಹಿಸುವ ಲಕ್ಷಗಟ್ಟಲೆ ಜನರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸಿ ಪರಿಪಾಲಿಸಲಿ. ಹಲ್ಲೆಲೂಯ. ಇಂದು ಆಲಿಸುವ ವಾಕ್ಯ ಪ್ರವಾದಿ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 22 ಮತ್ತು 23ನೇ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ನನ್ನ ದೇವರು ತಮ್ಮ ದೂತನನ್ನು ಕಳಿಸಿ ಸಿಂಹಗಳ ಬಾಯನ್ನು ಬಂಧಿಸಿದರು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆ ದೇವರ ದೃಷ್ಟಿಯಲ್ಲಿ ನಾನು ನಿರ್ಮಲನು. ರಾಜರಾದ ತಮಗೂ ನಾನು ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ರಾಜನು ಇದನ್ನು ಕೇಳಿ ಬಹಳ ಸಂತೋಷಪಟ್ಟನು. ದಾನಿಯೇಲನನ್ನು ಗವಿಯೊಳಗಿನಿಂದ ಮೇಲಕ್ಕೆ ಎತ್ತಬೇಕೆಂದು ಅಪ್ಪಣೆ ಮಾಡಿದನು. ಅಂತೆಯೇ ಅವನನ್ನು ಮೇಲಕ್ಕೆ ಎತ್ತಲಾಯಿತು. ಆತನು ತನ್ನ ದೇವರಲ್ಲಿ ದೃಢವಾದ ವಿಶ್ವಾಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ಪ್ರಿಯರೇ, ದೇವರ ದೂತನು ಸಿಂಹಗಳ ಗವಿಯಲ್ಲಿ ಸಿಂಹಗಳ ಬಾಯನ್ನು ಬಂಧಿಸಿದ್ದರು ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ಇಷ್ಟು ಮಾತ್ರ ದೈವಿಕ ಸಂರಕ್ಷಣೆ ಲಭಿಸಲು ಏನಾಗಿದೆ ಕಾರಣ? ಪ್ರವಾದಿ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆದಿದೆ. ಆ ವಾಕ್ಯವನ್ನು ಸಹ ಒಮ್ಮೆ ಆಲಿಸೋಣ. ಶಾಸನಕ್ಕೆ ರುಜುವಾದ ವಿಷಯ ದಾನಿಯೇಲನಿಗೆ ತಿಳಿಯಿತು. ಆತ ತನ್ನ ಮನೆಗೆ ಹೊರಟು ಹೋದನು. ಅಲ್ಲಿ ತನ್ನ ಮಹಡಿಯ ಕೊಠಡಿಯಲ್ಲಿ ಕಿಟಕಿಗಳು ಜೆರುಸಲೇಮಿನ ಕಡೆಗೆ ತೆರೆದಿದ್ದವು. ವಾಡಿಕೆಯ ಪ್ರಕಾರ ದಿನಕ್ಕೆ 3 ಆವರ್ತಿ ಅಲ್ಲಿ ತನ್ನ ದೇವರಿಗೆ ಮೊಣಕಾಲೂರಿ ಪ್ರಾರ್ಥಿಸಿ ಸ್ತೋತ್ರ ಸಲ್ಲಿಸುತ್ತಿದ್ದನು. ಪ್ರಿಯರೇ, ದಾನಿಯೇಲ್ ಪ್ರವಾದಿ ಸಮಸ್ಯೆ ಬಂದಾಗಲೂ ಪ್ರತಿನಿತ್ಯ 3 ಬಾರಿ ದೇವರಲ್ಲಿ ಪ್ರಾರ್ಥಿಸಿದನು. ಪ್ರಿಯರೇ, ಪ್ರತಿನಿತ್ಯ ವಾಕ್ಯವನ್ನು ಆಲಿಸುವುದರಿಂದ ಏನು ಪ್ರಯೋಜನ ಎಂದು ಅನೇಕರು ನಮ್ಮಲ್ಲಿ ಕೇಳುತ್ತಾರೆ. ನಿಮಗೆ ಒಂದು ಕಷ್ಟ ಬರುವಾಗ, ಸಮಸ್ಯೆ ಬರುವಾಗ ದೇವರು ತಮ್ಮ ದೂತನನ್ನು ನಿಮ್ಮ ಹತ್ತಿರ ಕಳಿಸುತ್ತಾರೆ. ಹಲ್ಲೆಲೂಯ. ನಿನ್ನ ಸಮಸ್ಯೆಗೆ ಕಾರಣವಾದ ಸಮಸ್ಯೆಯ ಬಾಯನ್ನು ಬಂಧಿಸುತ್ತಾರೆ. ಹಲ್ಲೆಲೂಯ. ಒಂದು ಕಿಂಚಿತ್ತು ಸಹ ನಿಮಗೆ ನೋವಾಗಲು ದೇವರು ಅನುಮತಿಸುವುದಿಲ್ಲ. ಪ್ರಿಯರೇ, ನೀವು ಸಹ ಪವಿತ್ರ ಗ್ರಂಥವನ್ನು ತೆಗೆದು ಇಟ್ಟು ಈ ವಾಕ್ಯವನ್ನು ಓದಿ ನೋಡಿ. ನಾವು ಆಲಿಸಿದ ವಾಕ್ಯಗಳು ಸತ್ಯವಾದುದು ಎಂದು ಅರ್ಥ ಮಾಡಿಕೊಳ್ಳಿ. ದಿನ 3 ಬಾರಿ ಪ್ರಾರ್ಥಿಸಿ ದೇವರಲ್ಲಿ ಆಶ್ರಯಿಸಿದ ವ್ಯಕ್ತಿಗೆ ಸಮಸ್ಯೆಯಲ್ಲಿ ಒಳಗಾದಾಗ ಒಂದು ಕಿಂಚಿತ್ತು ಸಹ ನೋವು ಆಗಲು ದೇವರು ಬಿಟ್ಟಿಲ್ಲ. ಪ್ರಾರ್ಥಿಸುವವನನ್ನು ಸಮಸ್ಯೆಗಳು, ಕಷ್ಟಗಳು ಉಂಟಾಗುವುದಿಲ್ಲ ಎಂದು ಅಲ್ಲ, ಬದಲಾಗಿ ಪ್ರಾರ್ಥಿಸುವವನು ಹೀಗೆ ಒಂದು ಸಮಸ್ಯೆಗಳು, ಕಷ್ಟಗಳು ಬಂದರೆ ಒಂದು ಕಿಂಚಿತ್ತು ಸಹ ನೋವಾಗಲು ದೇವರು ಬಿಡುವುದಿಲ್ಲ. ಬದಲಾಗಿ ದೇವರು ಸಂರಕ್ಷಿಸುತ್ತಾರೆ. ಪ್ರವಾದಿ ದಾನಿಯೇಲನನ್ನು ಸಂರಕ್ಷಿಸಿದ ಅದೇ ಸಂರಕ್ಷಣೆಯು ದೇವರ ಕರವು ಪ್ರಾರ್ಥಿಸುವ ಒಬ್ಬೊಬ್ಬ ವ್ಯಕ್ತಿಯು ಅನುಭವಿಸಲು ಸಾಧ್ಯವಾಗುತ್ತದೆ. ಹಲ್ಲೆಲೂಯ. ಪ್ರಾರ್ಥನೆಯು ಇಷ್ಟವಿಲ್ಲದವರು ಇದ್ದಾರೆ, ವಿಶ್ವಾಸವೂ ಇಲ್ಲದವರು ಇದ್ದಾರೆ. ಪ್ರಾರ್ಥಿಸಿದಾಗ ನಿನಗೆ ಲಭಿಸುವ ಸಂರಕ್ಷಣೆ ಅದ್ಭುತಕರವಾಗಿರುತ್ತದೆ. ಪ್ರಿಯರೇ, ಕುಗ್ಗಿ ಹೋಗುವ ಸ್ಥಳದಲ್ಲಿ ಕುಗ್ಗಿಸದೆ ನಿಲ್ಲಿಸುತ್ತಾರೆ. ಸೋಲು ಅನುಭವಿಸುವ ಜಾಗದಲ್ಲಿ ಜಯವನ್ನು ನೀಡುತ್ತಾರೆ. ನಶಿಸಿ ಹೋಗಬೇಕಾದ ಜಾಗದಲ್ಲಿ ಒಂದು ಸಮಸ್ಯೆಯು ಉಂಟಾಗದೆ ದೇವರ
ಪರಿಪಾಲನೆ ನಿನ್ನ ಜೀವನದಲ್ಲಿ ಅನುಭವಿಸಲು ಸಾಧ್ಯವಾಗುವುದು. ಇಂದು ನಿಮ್ಮ ಜೀವನದಲ್ಲಿ ಇಂಥ ಅದ್ಭುತಗಳು ನಡೆಯುತ್ತದೆ. ಹಲ್ಲೆಲೂಯ. ಪ್ರಾರ್ಥಿಸಲು ಸೋಮಾರಿತನ ಮಾಡಬೇಡಿ. ದೇವರು ನಿಮ್ಮನ್ನು ಸಹಾಯ ಮಾಡಲಿ. ಪ್ರಿಯರೇ, ನಾವು ಈಗ ಆಲಿಸಿದ ದೇವರ ವಾಕ್ಯದೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.